ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಲಗ್ಗೆರೆ. ನಮ್ಮ ಕನ್ನಡ ಕಿರುಚಿತ್ರದ ಅಪ್ಡೇಟ್ಗಳು ಮತ್ತು ನಮ್ಮ ಸಿನಿಮಾದ ಅಪ್ಡೇಟ್ಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕನ್ನಡ ಕಿರುಚಿತ್ರ ಈ ವೇದಿಕೆ ಮುಖಾಂತರ ತುಂಬ ವರ್ಷಗಳಿಂದ ನಾನು ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಬರ್ತಾಯಿದ್ದೀನಿ. ಹೀಗಾಗಿ ಒಂದಷ್ಟು ಸಮಯದಿಂದ ನಾನು ಯಾವುದೇ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕಾಗಿಲ್ಲ, ಹೊಸಬರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಹೊಸ ಪ್ರತಿಭೆಗಳೇನಿದ್ದಾರೆ ಕೆಲವರೆಲ್ಲ ತುಂಬ ಜನ ಹೊಸ ಪ್ರತಿಭೆಗಳನ್ನು ಹೊಸ ಫೋಟೋಗಳನ್ನು ಕಳಿಸ್ತಾ ಇದ್ದಾರೆ, ಮತ್ತು ಅವರ ಡೀಟೇಲ್ಸ್ ಆಗಿರ್ಬೋದು ಹೊಸ ಅವಕಾಶಕ್ಕೋಸ್ಕರ ಅವರ ಪ್ರೊಫೈಲ್ಗಳನ್ನ ಕಳಿಸ್ತಾ ಇದ್ದೀರಾ. ಈಗ ನಾನು ಹೊಸ ಪ್ರತಿಭೆಗಳನ್ನ ಆಯ್ಕೆ ಮುಂದುವರಿಸ್ತಾ ಇದ್ದೀನಿ. ಈಗ ಒಂದಷ್ಟು ಪ್ರಾಜೆಕ್ಟ್ಗಳು ನಮ್ಮ ಕೈಯಲ್ಲಿದೆ. ಇದನ್ನು ಶೂಟಿಂಗ್ಗಳು ಮಾಡಬೇಕು. ಏನಿದೆ, ಯಾರೆಲ್ಲ ಆಸಕ್ತಿ ಇರೋವಂಥವ್ರು ನಮಗೆ ಪ್ರೊಫೈಲನ್ನು ಕಳಿಸಿದ್ದಾರೆ, ಯಾರೆಲ್ಲ ಆಡಿಷನ್ ಮುಖಾಂತರ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅಂಥವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ಪ್ರಾಜೆಕ್ಟ್ಗಳನ್ನ ಮುಂದುವರಿಸ್ಬೇಕು, ಸ್ಟಾರ್ಟ್ ಮಾಡಬೇಕು ಕೂಡ. ಇದರಲ್ಲಿ ಬಂದು ಅಧಿರಾಧಿಪತಿ, ಇದು ಒಂದು ವೆಬ್ ಸೀರೀಸ್. ಇದಕ್ಕೂ ಕೂಡ ನಾನು ಹೊಸ ಪ್ರತಿಭೆಗಳ ಆಯ್ಕೆ ಮಾಡ್ತಾಯಿದ್ದೀನಿ. ಇದು ಒಂದು ಟೆಕ್ನಿಕಲಿ ಆಗಿರ್ಬೋದು, ಮತ್ತೊಂದು ಹೊಸ ರೀತಿಯಲ್ಲಿ ನಾನು ಒಂದು ಪ್ರಯತ್ನ ಮಾಡ್ತಾರಂಥ ಪ್ರಾಜೆಕ್ಟ್ ಇದು ಅಧಿರಾಧಿಪತಿ. ಮತ್ತು ಅದಾದ ನಂತರ ಅರ್ಥೈಸು ಪ್ರಾಜೆಕ್ಟ್ ಕೂಡ, ಅದಕ್ಕೂ ಕೂಡ ಕಲಾವಿದರ ಆಯ್ಕೆನ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಅನ್ನೋ ಒಂದು ಪ್ರಾಜೆಕ್ಟ್ ಕೂಡ, ಅದಕ್ಕೂ ಕೂಡ ಹೊಸ ಪ್ರತಿಭೆಗಳ ಆಯ್ಕೆ ಮಾಡ್ತಾಯಿದ್ದೀನಿ. ಮತ್ತು ಕೇಸ್ ಆಫ್ ಪಾರಿಜಾತ, ಸೊ ಈ ಕಿರುಚಿತ್ರಕ್ಕೂ ಕೂಡ ಹೊಸ ಪ್ರತಿಭೆಗಳ ಆಯ್ಕೆ ಮಾಡ್ತಾಯಿದ್ದೀನಿ. ಇದೆಲ್ಲ ಕಿರುಚಿತ್ರಗಳಿಗೆ ಆಯ್ಕೆ ಆದ ನಂತರ ನಾನು ಖಂಡಿತ ಒಂದು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಸ್ಟೋರಿ ನಡೀತಾ ಇದೆ. ಸೊ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಈಗ ನಮ್ಮ ಕನ್ನಡ ಕಿರುಚಿತ್ರದಲ್ಲಿ ಅವಕಾಶಕ್ಕೋಸ್ಕರ ಯಾರೆಲ್ಲ ನನಗೆ ತುಂಬ ಜನ ಫೋಟೋಸ್ ಕಳಿಸಿದ್ದೀರಾ, ಮತ್ತು ಡೀಟೇಲ್ಸ್ಗಳು ಪ್ರೊಫೈಲ್ಗಳೆಲ್ಲ ಕಳಿಸ್ತಾ ಇದ್ದೀರಾ. ಸೊ ಮತ್ತು ನಾನು ಏನು ಮಾಡ್ತೀನಿ, ನಾನು ಪರ್ಸ್ನಲಿ ನಾನು ಯಾರೆಲ್ಲ ನಮ್ಮ ಪ್ರಾಜೆಕ್ಟ್ಗಳಿಗೆ ಸೂಟ್ ಆಗ್ತಾರೆ ಅಂಥವ್ರಿಗೆ ನಾನು ಪರ್ಸ್ನಲಿ ಆಡಿಷನ್ ಕಾಲ್ ಮಾಡಿರ್ತೀನಿ. ದಿನಾಂಕ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಸೊ ತಿಳಿಸಿರ್ತೀನಿ. ಅದರಲ್ಲಿ ತುಂಬ ಜನ ಬಂದಿರೋದಿಲ್ಲ, ಕೆಲವರು ಬಂದಿರ್ತಾರೆ. ಸೊ ಅಂಥವ್ರನ್ನ ನಾನು ನೋಡಿ ಸೆಲೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ಗಳಿಗೆ ತೊಗೊಂಡಿರ್ತೀನಿ. ತುಂಬ ಜನ ಏನು ಮಾಡಿರ್ತಾರೆ, ಬರೀ ಫೋಟೋಸ್ ಮಾತ್ರ ಕಳಿಸಿರ್ತೀರ, ಆಡಿಷನ್ಗೆ ಅಟೆಂಡ್ ಮಾಡೋದೇ ಇಲ್ಲ. ಸೊ ಅಂಥ ಸಮಯದಲ್ಲಿ ನಾನು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆಡಿಷನಲ್ಲಿ ನಾನು ಬರೀ ಫೋಟೋಸ್ ನೋಡಿ ನಾನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಪರ್ಫಾರ್ಮೆನ್ಸ್ ನೋಡಬೇಕಾಗಿರುತ್ತೆ, ಅಥವಾ ಅವರೆಲ್ಲ ಏನು ಟ್ಯಾಲೆಂಟ್ ಇದೆ ನೋಡಬೇಕಾಗಿರುತ್ತೆ. ಸೊ ನಾನು ಆಡಿಷನ್ ಅಟೆಂಡ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ನಾನು ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ತುಂಬ ಜನ ಏನು ಮಾಡ್ತಿದ್ದೀರಾ, ಫೋನ್ ಮಾಡಿನೇ ನನಗೆ ಆಡಿಷನ್ನು ಫೋಟೋಸ್ ಕಳಿಸ್ತೀನಿ, ಹಂಗೆ ನಾನು ಹೇಳಿ ನಾನು ಡೈರೆಕ್ಟಾಗಿ ಶೂಟಿಗೆ ಬರ್ತೀನಿ ಅಂತ. ಸೊ ಆ ರೀತಿಯಲ್ಲಿ ಕೂಡ ನಾನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಕನ್ನಡ ಕಿರುಚಿತ್ರ ಈ ವೇದಿಕೆ ಏನಿದೆ, ಇದು ಹೊಸಬರಿಗೋಸ್ಕರ ಮಾಡಿರೋಂಥ ವೇದಿಕೆ. ಇಲ್ಲಿ ತುಂಬ ಜನ ಏನು ಮಾಡ್ತಾಯಿದ್ರೆ, ಒಂದು ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಕೂಡ ನನಗೆ ಪ್ರೊಫೈಲ್ ಕಳಿಸ್ತಾ ಇರ್ತೀರ. ನಾನು ಅಂಥವ್ರನ್ನ ಆಡಿಷನ್ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಾನು ಇಲ್ಲಿ ಮಾಡಿರೋದು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದು ಎಲ್ಲ ಹೊಸಬರಿಗೋಸ್ಕರನೇ ಮಾಡ್ಕೊಂಬಂದಿರೋದು, ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಬಂದಿರೋದು. ಸೊ ಅದರಿಂದ ಇಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಇರೋಂಥವ್ರಿಗೆ ನಾನು ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಆಲ್ರೆಡಿ ಈಗ ನಾನು ಅವರು ಯಾವ ವೇನಲ್ಲಿ ಹೋಗಬೇಕಾಗಿರುತ್ತೆ, ಮತ್ತು ಎಲ್ಲಿ ಅವಕಾಶ ತೊಗೊಳ್ಬೇಕು ಅದೆಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹೊಸಬರಿಗಾದರೆ ಎಲ್ಲೂ ಅವಕಾಶ ಸಿಕ್ಕಿರೋದಿಲ್ಲ, ಮತ್ತು ಎಲ್ಲೇ ಹೋದ್ರೂ ಕೂಡ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿರ್ತಾರೆ, ಆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಸೊ ನಾವೊಂದು ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೇನಾಗುತ್ತೆ, ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಸಹ ಆಗುತ್ತೆ. ಈ ಕಿರುಚಿತ್ರನೇ ಇಟ್ಕೊಂಡು ಅವ್ರು ಯಾವ ಕಿರುಚಿತ್ರದಲ್ಲಿ ಅಭಿನಯಿಸಿರ್ತಾರೋ ಅದನ್ನ ಇಟ್ಕೊಂಡು ಸರ್ ಅವ್ರನ್ನ ಅವಕಾಶಗಳನ್ನ ತೊಗೊಳ್ಬೋದು. ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು ಸೊ ಹೇಗೆ ಬೇಕಾದ್ರೂ ಅವರು ಮೂವ್ ಆನ್ ಆಗ್ತಾ ಇರ್ಬೋದು. ಅವಕಾಶಗಳು ಇರೋಂಥ ಕಾಂಟೆಂಟ್ಗಳಾಗಿರ್ಬೋದು, ಇರೋ ಟ್ಯಾಲೆಂಟ್ ಆಗಿರ್ಬೋದು, ಸೊ ಮಾಡಿರೋಂಥ ಪಾತ್ರಗಳೆಲ್ಲ ಆಗಿರ್ಬೋದು. ಸೊ ಇದನ್ನ ಇಟ್ಕೊಂಡು ಅವರು ಅವಕಾಶಗಳು ತೊಗೊಳ್ತಾ ಹೋಗಿರ್ಬೋದು. ಅದರಿಂದ ನಾನು ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಿಗೆ ನಾನು ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೊಸಬರಿಗೆ ಮಾತ್ರ ನಾನು ಇಲ್ಲಿ ಅವಕಾಶ ಮಾಡಿಕೊಡ್ತೀನಿ. ಸೊ ನಾನು ಫೇಸ್ಬುಕ್ನಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ. ಸೊ ಅದರಲ್ಲಿ ಕೂಡ ನಾನು ತುಂಬ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೊಸಬರಿಗೆ ಮಾತ್ರ ಅಂತ. ಯಾಕೆಂದರೆ ಇದು ಹೊಸಬರಿಗೋಸ್ಕರ ಮಾಡಿರೋ ವೇದಿಕೆ ಅಲ್ವಾ. ಸೊ ಅದರಿಂದ ನಾನು ಹೊಸಬರಿಗೋಸ್ಕರ ಮಾತ್ರನೇ ನಾನು ಮಾಡೋವಂಥದ್ದು. ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಯಾರು ಫೋಟೋಸ್ ಕಳಿಸಿ ಮತ್ತು ಪ್ರೊಫೈಲ್ ಕಳಿಸಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ನಾನು ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹೊಸಬ್ರಿಗೆ ಮಾತ್ರ ನಾನು ಮಾಡಿಕೊಡ್ಬೋದು. ಮತ್ತು ನಮ್ಮ ಈ ಕಿರುಚಿತ್ರ ಏನಿರುತ್ತೆ ಇದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಮತ್ತು ಈ ಬ್ಯಾಕ್ ಟು ಬ್ಯಾಕ್ ಶೂಟ್ಗಳು ಆಯ್ಕೆಗಳು ಮುಗಿದ ನಂತರ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ರಿಲೀಸ್ ಮಾಡ್ತಾ ಹೋಗ್ತೀನಿ. ಮತ್ತು ನಮ್ಮ
ಇದ್ರ ಜೊತೆಯಲ್ಲಿ ನಾವು ಇತ್ತೀಚೆಗೆ ಒಂದು ಸಿನಿಮಾವನ್ನು ಕೂಡ ಮಾಡಿದ್ವಿ, ಮುಂದೇನಾಯಿತು. ಇದ್ರ ಬಗ್ಗೆ ಕೂಡ ತುಂಬ ಜನ ಅಪ್ಡೇಟ್ಸ್ ಕೇಳ್ತಾಯಿದ್ರಿ. ಅದ್ರದ್ದು ಟೀಸರ್ ಟ್ರೈಲರ್ ಏನಿದೆ ಅದು ಇತ್ತೀಚೆಗಷ್ಟೇ ನಾನು ರಿಲೀಸ್ ಮಾಡಿದ್ದೀನಿ ಟೀಸರನ್ನು. ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, UC ನಮ್ಮ ಸ್ಟಾರ್ಸ್ ಅಂತ. ಸೊ ಈ ಯೂಟ್ಯೂಬ್ ಚಾನಲ್ ನಮ್ಮ ಇಲ್ಲಿವರೆಗೂ ಮಾಡ್ಕೊಂಬಂದಿರೋಂಥ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದೇ ಯೂಟ್ಯೂಬ್ ಚಾನಲ್ನಲ್ಲಿದೆ. ಟೀಸರ್ ಕೂಡ ನಾನು ಅದೇ ಚಾನಲಲ್ಲಿ ರಿಲೀಸ್ ಮಾಡಿದ್ದೀವಿ. ಈಗ ಮುಂದೇನಾಯಿತು ಸಿನಿಮಾದ ಅಪ್ಡೇಟ್ಸ್ ಅಂತ ಹೇಳಕ್ಕೆ ಬಂದರೆ ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿದ್ದೀವಿ, ಇನ್ನೇನು ಮುಗಿತಾ ಬಂತು. ಇದೇ ಸಿನಿಮಾದ ಕೆಲಸಗಳೆಲ್ಲ ಮುಗಿದು ಸೊ ಇನ್ನೇನು ರಿಲೀಸ್ಗೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಈಗ ಮುಂದೇನಾಯಿತು ಸಿನಿಮಾದಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಹೊಸಬರಿಗೆ ನಾನು ತೊಗೊಂಡಿರೋವಂಥದ್ದು. ಸೊ ಅವರು ಕೂಡ ಅಪ್ಡೇಟ್ ತಿಳಿಸ್ಬೇಕು ಅಂತಂದರೆ, ಸೊ ಈ ಸಿನಿಮಾದ ಕೆಲಸಗಳ ಇನ್ನೇನು ಕೊನೆ ಹಂತದಲ್ಲಿದೆ, ಇನ್ನೇನು ಮುಗಿದು ಹೋಯ್ತು ಅಂತ ತಿಳ್ಕೊಳ್ಳಿ. ಈಗ ಇದಾದ ನಂತರ ನಾನು ಪರ್ಸ್ನಲಿ ಎಲ್ಲರಿಗೂ ನಾನು ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ನಾನು ಇನ್ಫಾರ್ಮ್ ಮಾಡ್ತೀನಿ ನಮ್ಮ ಸಿನಿಮಾ ಎಲ್ಲಿ ಶೋ ಆಗ್ತೀನಿ, ಮತ್ತು ನಾನು ಹೇಗೆ ರಿಲೀಸ್ ಮಾಡ್ತೀನಿ, ಯಾವ ರೀತಿ ಇದು ಮಾಡ್ತೀನಿ. ಸೊ ಅದನ್ನು ಕೂಡ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ಮತ್ತು ನಮ್ಮ ಸಿನಿಮಾ ರಿಲೀಸ್ ಆದಾಗ ಕೂಡ ಎಲ್ಲರೂ ಇದೇ ರೀತಿ ನಮ್ಮ ಶಾರ್ಟ್ ಫಿಲ್ಮ್ಸಲ್ಲಿ ಹೇಗೆ ನೋಡ್ತಾರೆ ನಮ್ಮ ಸಿನಿಮಾ ಕೂಡ ಹಾಗೆ ನೋಡಿ. ಮತ್ತು ಇಲ್ಲಿ ಹೊಸಬರು ಬರುವಂಥವ್ರಿಗೆ ತಿಳಿಸೋದೇನಪ್ಪ ಅಂದರೆ, ಬರೀ ಫೋಟೋಸ್ ಕಳಿಸ್ಬಿಡಿ. ಆಡಿಷನ್ ಅಟೆಂಡ್ ಮಾಡೋ ಹಾಗಿದ್ದರೆ ಮಾತ್ರ ಫೋಟೋಸ್ ಕಳಿಸಿ, ನಿಮ್ಮ ಪ್ರೊಫೈಲ್ ಕಳಿಸಿ. ಸೊ ನಿಮ್ಗೆ ಆಡಿಷನ್ ಅಟೆಂಡ್ ಮಾಡೋ ಹೊಸಬ್ರು ನಾನು ತೊಗೊಳ್ತಾ ಇರೋಂಥದ್ದು. ಸೊ ಹೊಸಬ್ರೇ ಆಡಿಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದ್ದಾಗ ಸೊ ಅವಕಾಶ ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಆಡಿಷನ್ ಅಟೆಂಡ್ ಮಾಡೋ ಹಾಗಿದ್ರೆ ಮಾತ್ರ ನಿಮ್ಮ ಪ್ರಯತ್ನ ಪಡಿ. ಇಲ್ಲದೇ ಇದ್ದರೆ ಸುಮ್ಮನೆ ಪ್ರೊಫೈಲ್ ಕಳಿಸಿ ಮತ್ತು ಅದಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ, ತುಂಬ ಇಂಟ್ರೆಸ್ಟ್ ಇರೋಂಥವ್ರು ತುಂಬ ಜನ ಇದ್ದಾರೆ. ನಾನು ಆ್ಯಕ್ಟ್ ಮಾಡಬೇಕು, ಶಾರ್ಟ್ ಫಿಲ್ಮಲ್ಲಿ ಮಾಡಬೇಕು, ಸಿನಿಮಾ ಸೀರಿಯಲ್ಗಳಲ್ಲಿ ಮಾಡಬೇಕು ಅನ್ನೋಂಥವ್ರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ನಾವು ಅವಕಾಶ ಮಾಡಿಕೊಡೋದಕ್ಕೆ ದಾರಿ ಆಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಸಕ್ತಿ ಇರೋವಂಥವ್ರು ಮಾತ್ರ ನಮಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಕಳಿಸಿ ಮತ್ತು ಆಡಿಷನ್ ಅಟೆಂಡ್ ಮಾಡಿ. ಸೊ ಆವಾಗ ನಾನು ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಈ ಸಿನಿಮಾದು ಮತ್ತು ಶಾರ್ಟ್ ಫಿಲಮ್ಸ್ಗಳದ್ದು ಅಪ್ಡೇಟ್ಸ್ಗಳನ್ನು ನಾನು ಫೇಸ್ಬುಕ್ಕು ಅಥವಾ ಮತ್ತು ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ಸೊ ಎಲ್ಲರೂ ಅದರಲ್ಲಿ ಅಪ್ಡೇಟ್ಸ್ ತಿಳ್ಕೊಳ್ಬೋದು. ಮತ್ತು ನಮ್ಮ ಈ ಕಿರುಚಿತ್ರಗಳೇನಿರುತ್ತೆ ಇದು ಅದೇ ಸೇಮ್ ನಮ್ಮ UC ನಮ್ಮ ಸ್ಟಾರ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಿ. ಮತ್ತು ವೆಬ್ ಸೀರೀಸು ಅಧಿರಾಧಿಪತಿ ಅದು ಕೂಡ ಅತಿ ಶೀಘ್ರದಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಕೂಡ ನಾನು ಈಗ ಅರ್ಥೈಸು ಆಗಿರ್ಬೋದು, ಕೇಸ್ ಆಫ್ ಪಾರಿಜಾತ ಆಗಿರ್ಬೋದು, ಮತ್ತೆ ಸಿಗೋಣ ಪ್ರಾಜೆಕ್ಟ್ ಆಗಿರ್ಬೋದು, ಇದ್ರಗಳ ಶೂಟಿಂಗ್ಗಳನ್ನು ಮಾಡ್ತಾ ಅದ್ರ ಜೊತೆಯಲ್ಲಿ ಗ್ಯಾಪ್ನಲ್ಲಿ ನಾನು ಅಧಿರಾಧಿಪತಿ ಕೂಡ ಶೂಟ್ ಮಾಡ್ಕೊಳ್ತೀನಿ. ಸೊ ಆದಷ್ಟು ಬೇಗ ನಾನು ಮತ್ತೆ ಶಾರ್ಟ್ ಫಿಲಮ್ ಮುಖಾಂತರ ನಿಮ್ಮ ಮುಂದೆ ಹೊಸ ಪ್ರತಿಭೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈ ನಾನು ಇಷ್ಟು ದಿನಗಳ ಕಾಲ ಗ್ಯಾಪ್ ಆಗೋದು ಕಾರಣ ಅಂದರೆ ನಮ್ಮ ನಾನೇನು ಶಾರ್ಟ್ ಫಿಲಮ್ಗಳು ಮಾಡ್ತಾಯಿದ್ದೆ ಮತ್ತು ಅದ್ರ ಜೊತೆಗೆ ನನ್ನ ವರ್ಕ್ ಅಂತಂದರೆ ಎಡಿಟಿಂಗ್ ಮಾಡೋವಂಥದ್ದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡೋವಂಥದ್ದು. ಅದರಲ್ಲಿ ನಾನು ಬ್ಯುಸಿಯಾಗಿದ್ದ ಕಾರಣ ಸಿನಿಮಾಗಳಾಗಿರ್ಬೋದು, ಶಾರ್ಟ್ ಫಿಲಮ್ಸ್ ಆಗಿರ್ಬೋದು, ಇದು ಎಡಿಟಿಂಗ್ ಮಾಡೋ ಇದರಲ್ಲಿ ಬ್ಯುಸಿಯಾಗಿದ್ದ ಕಾರಣ ನಾನು ಶಾರ್ಟ್ ಫಿಲಮ್ಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅದ್ರ ಜೊತೆಯಲ್ಲೇ ಶಾರ್ಟ್ ಫಿಲಮ್ಗಳನ್ನು ಮುಂದುವರಿಸ್ತೀನಿ. ಮತ್ತು ಇಲ್ಲಿ ಹೊಸಬರು ಯಾರ ಬರೀ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಹೊಸಬರಿಗೆ ಆ್ಯಕ್ಟಿಂಗೋಸ್ಕರ ಇರೋಂಥವ್ರು ಮಾತ್ರ ನಾನು ಅವಕಾಶ ಮಾಡಿಕೊಡ್ತಿದ್ದೆ ಇಷ್ಟು ದಿವಸ. ಸೊ ಈಗ ಏನು ಮಾಡ್ತಾಯಿದ್ದೀವಿ, ಯಾರೆಲ್ಲ ಶೂಟಿಂಗ್ ಅಂದರೆ ಡೈರೆಕ್ಟರ್ ಆಗಬೇಕು ಅಂತಿರ್ತಾರೆ ಮತ್ತು ಶೂಟಿಂಗ್ ಮಾಡ್ಕೊಂಡಿರ್ತಾರೆ, ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಿರ್ತಾರೆ, ಅವ್ರು ಕಡಿಮೆ ಬಜೆಟ್ನಲ್ಲಿ ನಾನು ಪೋಸ್ಟ್ ಪ್ರೊಡಕ್ಷನ್ ಅವ್ರು ಕೂಡ ಮಾಡ್ಕೊಡ್ತಾಯಿದ್ದೀನಿ. ಇದು ಆಲ್ರೆಡಿ ಮಾಡ್ಕೊಂಬರ್ತಾಯಿದ್ದೀನಿ, ಮತ್ತು ನಾನು ಎಲ್ಲೂ ವಿಡಿಯೋದಲ್ಲಿ ಎಲ್ಲಿಯೂ ಹೇಳಿರಲಿಲ್ಲ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾಯಿದ್ದೀನಿ. ಹೊಸಬರೆಲ್ಲ ಯಾರೆಲ್ಲ ಶಾರ್ಟ್ ಫಿಲಮ್ ಮಾಡಿರ್ತಾರೆ ಮತ್ತು ಅವ್ರನ್ನ ಹೊರಗಡೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿ ಹೊರಗಡೆ ತರೋದೇ ಒಂದು ಸಾಹಸ ಆಗಿರುತ್ತೆ. ಸೊ ಅಂಥವ್ರು ಕೂಡ ಒಂದು ಕಡಿಮೆ ಬಜೆಟ್ನಲ್ಲಿ ನಾನು ಎಡಿಟಿಂಗ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿ ಕೊಡ್ತಾಯಿದ್ದೀನಿ. ಅಂಥವ್ರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಪೋಸ್ಟ್ ಪ್ರೊಡಕ್ಷನ್ ಕೂಡ ಜೊತೆ ಅವೈಲೇಬಲ್ ಇರುತ್ತೆ ಇಲ್ಲಿ. ಜೊತೆಗೆ ಶಾರ್ಟ್ ಫಿಲಮ್ಗಳಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೂಡ ಇರುತ್ತೆ, ಅಭಿನಯದ ಅವಕಾಶ ಕೂಡ ಇರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಬೇಕು, ಸೊ ನಿಮಗೆ ಬಿಟ್ಟಿರೋವಂಥದ್ದು. ಮತ್ತು ನಮ್ಮ ಅಪ್ಡೇಟ್ಗಳನ್ನು ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಕನ್ನಡ ಕಿರುಚಿತ್ರ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಕನ್ನಡ ಕಿರುಚಿತ್ರ ಅಫಿಷಿಯಲ್. ಸೊ ಇದರಲ್ಲಿ ಈ ಅಕೌಂಟ್ಗಳಲ್ಲಿ ನಾನು ಎಲ್ಲ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ಎಲ್ಲ ಅಪ್ಡೇಟ್ಗಳನ್ನು ನೋಡ್ತಾ ಇರಿ ಮತ್ತು ನಿಮ್ಗೆ ಯಾವುದು ಯೂಸ್ ಆಗ್ಬೋದು. ಸೊ ನೀವು ಕೂಡ ಪ್ರಯತ್ನ ಪಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಅಪ್ಡೇಟ್ಗಳನ್ನ ನಮ್ಮ ಶಾರ್ಟ್ ಫಿಲಮ್ಸ್ ಬಗ್ಗೆ ಆಗಿರ್ಬೋದು, ಅದು ಶೂಟಿಂಗ್ ಅದಾಗಿರ್ಬೋದು, ಸೊ ಪ್ರತಿಯೊಂದ್ರ ಬಗ್ಗೆಯೂ ನಾನು ಅಪ್ಡೇಟ್ ತೊಗೊಂಡು ಬರ್ತೀನಿ.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.